ಶಕುನ ಹೇಳವ ಶಕುನ ಹೇಳವ ನಮ್ಮ ವಿಷ್ಣುನ ತರಿಬಿ ಏನಂತ ಹೌದುವಾ ಹೌದು ಶಬ್ದ ಕಾಕ ಸಂತೆ ನಮ್ಮ ಮಂದ್ರಪ ಗ್ರಾಮದ ಏನ್ ಮಾಡ್ಯಾರವ 51 ರೂಪಾಯಿ ಕೊಟ್ರ ನಮ್ಮ ಕೈಯಾಗ ಹೂವಿನ ಮಾಲಿ ಹಾಕ್ಯಾರಪ್ಪ ನಮ್ಮ ಕೊಳ್ಳಾಗ ಅವರಿಗೆ ತುಂಬಾ ಬರಿ ಆಗುವೇನೋ ನಿತ್ತ ಮನ್ಯಾಗ ಎದು ಹೊಲದ ನಮ್ಮ ಬಿಜಾಪುರ ಬ್ಯಾಂಕ್ ಸಾಯಿಬರಿ ಏನ್ ಮಾಡ್ಯಾರ ಬ್ಯಾಂಕಿನ ಮಂದ್ರಪುರವ್ರ ಬಂದಾರಪ್ಪ ಕೇರಿ ಇಲ್ಲ ಮತ್ತ ಸನ್ಮಾನ ಮಾಡಲಾಕ ಹಾದಿ ಕಾಯ್ಲಾಕ ಬೈರಗೊಂಡೆ ಅಂತ ಇವರು ಏನಾಯ್ತವ 101 ರೂಪಾಯಿ ಕೊಟ್ರ ನನ್ನ ಕೈಯಾಗ ಸದಾ ಲಕ್ಷ್ಮಿ ವಾಸ ಇರ್ಲಿ ಅವರ ಮನೆಯೊಳಗ ಬಂದು ಬಿಡ್ರಿ ಸನ್ಮಾನ ಮುಗಿಸಿ ಹೋಗ್ರಿ ಎದುರಾಗ ತರಿಬಿ ಹೌದವ ಏ ಹಿಡದ ಅವರ ಏನ್ ನಿನ್ನ ಅಂತ ಅವ್ರ ನಾನ ಮಸ್ತ 18 ಬೇಗ ದಾಟಿ ಅವ್ರನ 18 ಬೇಗ ದಾಟಿ 18 ಬೇಗ ದಾಟಿ ಇವನ ಹತ್ತ ಅವತಾರಕ್ಕೆ ಅಕ್ಕಿ ಹಂಗೈದು ಅಕ್ಕಿಗೆ ಯಾರು ಇನ್ನು ಇದು ಸಣ್ಣ ಸಣ್ಣ ಹಾಡೋನು ಎಂತ ಮಾತನ ಇನ್ನು ಏನಾಯ್ತವ ಗಂಡ ದೊಡ್ಡವ ನಾವು ಶುರುವಾತಿ ಸಂಧಿಗೆ ಒಂದು ಮಾತು ಕೇಳಿದೀವಲ್ಲ ಹಾಯ್ ಕೇಳಿದವ್ರಿ ಹೆಣ್ತಿನ ಮಾರ್ಕೊಂಡ ಬಳಕ ಗಂಡ ಆಗ್ಯದಿಯೋ ಗಂಡನ ಮಾರ್ಯಾವನ ನಾ ಬಾಂಧ ಬಳಕ ಆಗ್ಯದಿ ಅನ್ನ ಅಂತಲೇ ಏನ್ ಹೇಳ್ತಾನು ಅವ ಒಂದು ಬೇರೆ ಕ್ಯಾಲ ತೆಗದಾನೀಗ ಏನ್ ತೆಗ್ದಾನ್ರಿ ಏ ನಿನಗ ತಾಳಿ ಕಟ್ಲಾರ್ದನ ಗಂಡ ಆಗ್ಯಾನಿಲ್ಲತ್ಯ ನೀವ ಯಾವಾಗ ಆಗ್ಯಾನತ್ತ ಮನ್ಯಾಗ ಹೆಣ್ಣು ಮಗಳು ಹಡದಿಳತ್ತ ಹೆಣ್ಣು ಮಗಳು ಹಡದಾಗ ಅಲ್ಲಿ ಏನಾತತಿಪ್ಪ ಯಾವ ಮನಿ ಒಳಗೊಂದ ಗಂಡ ಕೂಸು ಹುಟ್ಟಿತ್ತ ಗಂಡ ಕೂಸು ಹುಟ್ಟಿತ್ತು ಮುಂದೆ ಹೆಣ್ಣು ಕೂಸುನು ಆತದ ಹಂಗಾಗಿಲ್ಲ ಬರೀ ತೆಗದಾಗ ಗಂಡ ಹುಟ್ಟತಾವನ ಹೆಣ್ಣು ಹುಟ್ಟಾಗಿಲ್ಲ ತಾಳಿ ಕಟ್ಲಾರ್ದ ಗಂಡ ಆಗಿನ ಹೇಳ್ತೀವಿ ಮನ್ಯಾಗ ಒಂದು ಹೆಣ್ಣು ಕೂಸು ಹುಟ್ಟಿತ್ತ ಅಲ್ಲಿ ಒಂದ್ ಅಗದಾತತ್ರಿಪ್ಪ ಪಿನ್ನ ಮನ್ಯಾಗ ಒಂದು ಹುಡುಗಿ ಹುಟ್ಟಿತ್ತ ಸಣ್ಣ ಕೂಸ ಇವ ಹಾದಿ ದಂಡಿ ಹಿಡಿದು ಬರ್ತಿದ್ದತ್ತ ಮುತ್ಯ ಅವ ಕೇಳಿದತ್ರ ತಂಗಿ ಏನ್ ಹುಟ್ಟೈತಿ ಮನ್ಯಾಗ ಅಂದಾಗ ಅವಾಗ ಇವಂದಕ್ಕೆ ಏಪ್ಪ ಅಕ್ಕ ಯಪ್ಪ ನೀನು ಸಣ್ಣ ಹೆಂಡತಿ ಹುಟ್ಟಿರ್ಬಾರು ವಿಜಯ ಹೋಗಿ ಕೂತಾನ ಅಲ್ಲಿ ಗಿಡಕ್ಕೆ ಚಡದ ವಿಷಯ ಹೋಗಿ ಕೂತಾರ ಅಲ್ಲ ನಾ ನಿನಗ ತಾಳಿ ಕಟ್ಲಾರ್ದನ ಗಂಡಾಗೇನಿ ಹೌದು ತಾಳಿ ಕಟ್ಲಾರ್ದ ಗಂಡಾಗೇನಿ ಅಂತ ಅವ ಹೇಳ್ತಾರ ಅದಕ್ಕೆಪ್ಪ ಏನಂದ್ರಿ ಈಗೇನ್ ಹೇಳ್ತಾರ ಏನಂತ ಹೇಳ್ತಾರಿ ತಾಳಿ ಕಟ್ಲಾರ್ದ ಗಂಡಾಗೇನಿ ಅಂತ ನೀ ಹೇಳ್ತಿ ಮಾದನ ಕಕ್ಕ ಅವರು ಜಂಗಲಿ ಸಾಕಿ ನಮ್ ಬಂದ್ರೆ ಕೊಟ್ಟ ಇವರಾದ್ರು 101 ರೂಪಾಯಿ ಕೊಟ್ಟಾರ ಅವ್ರಿಗೆ ತುಂಬಾ ಆಭಾರಿಗಿದ್ದೇನೆ ಅದೇ ರೀತಿಯಾಗಿ ಜೈ ಹನುಮಾನ ನಾಟ್ಯ ಸಂಘದವರು ಇವರಾದ್ರು 101 ರೂಪಾಯಿ ಕೊಟ್ಟಾರ ಅವ್ರಿಗೆ ತುಂಬಾ ಆಭಾರಿಗಿದ್ದೇನೆ ನೀನು ತಾಳಿ ಕಟ್ಲಾರ್ದ ಗಂಡ ಆಗೇನಿ ಅಂದಿ ನಾನು ತಾಳಿ ಕಟ್ಟಿಸ್ಕೊಳ್ಳಾರ್ದ ಹೆಂಡತಿ ಆಗೇನಿ
ಅಲ್ಲೇ ಐತಿ ಅದು ಬಿ ಚಲೋ ಗಂಟು ಬಿದ್ದಿರ್ಲಿ ಇಬ್ರು ಮನಗಡ ಹೌದು ಮತ್ತ ತಾಳಿ ಕಟ್ಲಾರ್ದ ಗಂಡ ಏನೈತಿ ನೀ ಹೇಳ್ತೀಯ ನಿನ್ನ ಕೈ ತಾಳಿ ಕಟ್ಸ್ಕೊಳ್ಳಾರ್ದ ನಿನಗ ನಾ ಹೇಳ್ತೇನೆ ಎಷ್ಟು ಹುಡುಗಿಯರ್ಲಿ ಗಂಡ ಹ್ಯಾಂಗ ಹೆಂಗ್ರಿ ಮನಿ ಒಳಗ ಒಂದ ಏನಾಗಿತ್ತು ಏನಾಗಿದ್ರಿ ಹೆಣಕ್ಕೂ ಸುಟ್ಟಿತ್ತ ಹುಟ್ಟಿಯರ್ ಅವಾಗ ಮುತ್ಯ ಬರ್ತಿದ್ದ ಬಂದು ಏನಾತು ಏನಾಗ್ತದೆ ಏನಾಗೈತಿ ಮನ್ಯಾಗತ್ತ ಕೇಳಿದಾಗ ಯಾವ ನಮ್ಮ ಅಂತವರು ಹನುಮನ ನಾಟಕ ಸಂಘದವರು ಭಜನಾ ಸಂಘದವರು ರಾಜಾಪುರದವರು ಇವರಾದ್ರು 101 ರೂಪಾಯಿ ಕೊಟ್ಟಾರ ಅವ್ರಿಗೆ ಸುಮಾರು ಋಣಿ ಹಾಕಿ ಅದೇ ರೀತಿಯಾಗಿ ಶ್ರೀಸರನ ಮೇಸ್ತ್ರಿ ಅವರು ಸಾಕಿ ನಮ್ಮ ಹತ್ತಳ್ಳಿ ಅವರು 51 ರೂಪಾಯಿ ಕೊಟ್ಟಿದ್ದಾರೆ ಇವರಿಗೆ ತುಂಬಾ ಬರಗಿದ್ದೀನಿ ತಂಗಿ ಅದೇ ಮನಿ ಒಳಗ ತಾಯಿ ಹಡದ ಹರ್ಸಿನ ಮ್ಯಾಗ ಕೂಸ್ ಹುಟ್ಟಿದಾಗ ಮುತ್ಯ ಬಂಧುಗಳು ಕೇಳ್ತಾನ ಏನಾಗೈತಿ ಮಗಳೇನ್ ಹೇಳ್ತಾಳ ಯಪ್ಪ ನೀನು ಸಣ್ಣ ಹೆಂಡ್ತಿ ಹುಟ್ಟಿಯಲ್ಬಾರು ಅವಾಗ ನೀ ಏನ ತಾಳಿ ಕಟ್ಟಿದ್ದೇನ ಒಳಗ ಜೋಕುಮಾರ್ ಮಾರಿ ಅವನೇ ಸಾವಕಾಶ ಹೋಗ್ಲಿ ತಮ್ಮ ಗಾಡಿ ಓಟ್ರ ನಾ ಏನ್ ಮಾಡಿ ಸವಾರಿ ಬರ್ತದ ಅವನಿಗೆ ಬಂದಂಗ ಅದಕ್ಕ ಹಾಕೋ ಎಲ್ಲ ಬಾಯಿ ಬಿಡ್ಲಾತ್ತ ನೀನು ತಿನ್ನಂಗ್ ಕಾಣಂಗಿಲ್ಲ ಧಡಕಿ ಇರ್ಲಿ ಈಗೇನಾಗೈತಿಪ್ಪ ಎಲ್ಲ ನನ್ನಿಂದ ಆಗೈತಿ ನಾನ ಮಾಡಿರ್ತೇವಿ ಅದಕ್ಕೆ ನಮ್ಮ ಕೈಗಳೇನ್ ಹೇಳ್ತಾರೆ ಮತ್ತೆ ಅವತಾರ ಕೂರ್ಮ ಏ ಆಯ್ತು ಅಕ್ಕಿಯ ಮುಂದ ಏ ವರಹ ಅವತಾರ ಏನಂತ ಹೇಳ್ತಾರ ತಂಗಿ ನಮ್ಮ ಗಂಡ ದೇವ್ರ ಕೈಯಾಗ ಬಂದ ನಮ್ಮ ಹೆಣ್ಮಕ್ಳು ದುಡ್ದಾರತಿ ಇವ್ರ ಗಂಡ ದೇವ್ರ ಕೈಯಾಗ ತಮ್ಮ ಮಳ್ಳಗಿಳ ಹಿಡಬೇಕೇನೋ ನಿನಗ ಮೂರು ಮಂದಿ ಇದೆ ಗಂಡ ದೇವ್ರ ಕೈಯಾಗ ಬಂದ ಹೆಣ್ಮಕ್ಳು ದುಡ್ದಾರ ಹೇಳಿ ಹಂಗ್ಯಾಂಗ ನಮ್ಮ ಹೆಣ್ಮಕ್ಳ ಕೈಯಾಗ ಬಂದ ನಿಮ್ಮ ಗಂಡ ದೇವ್ರ ದುಡ್ದಾವ ಹೇಮರೆಡ್ಡಿ ಮಲ್ಲಮ್ಮನ ಕೈಯಾಗ ಬಂದ ರಾತ್ರಿ ಬಾರಕ್ ಬಂದ ಹಿಟ್ಟು ಬೀಸಿ ಕೊಡ್ತಿದ್ಯಲ್ಲೋ ಸುನ್ನಾಳ ಕಲ್ಲಯ್ಯ ಶ್ರೀಶೈಲ ಮಲ್ಲಯ್ಯ ಇವ ಕಲ್ಲಯ್ಯ ಬಾರದಾಗ ಬಂದ ಹಿಟ್ಟು ಬೀಸ್ತೈತಿ ಆಕಿ ಕೈಯಾಗ ಸಿಕ್ಕ ಕೇಸಿಂದ ದನಗಳ ಕಾದಿ ಅಡಿವ್ಯಾಗ ಏನ ಜೋಳಿಗ್ಯಾಗ ಬೆಂಕಿ ಸುರ್ಕೊಂಡಿ ಕೈಯಾಗ ಕೊಡ್ಲಿ ಆಕಿ ಹುಚ್ಚಗಂಡ ಯಾರ ಹುಚ್ಚ ಬರಮರಡ್ಡಿ ಬರೇ ಈ ಸುದ್ದಿ ಕೇಳಿದಕ್ಕಾಗಿ ಕೈಯಾಗ ಕೊಡ್ಲಿ ತಗೊಂಡ ಬಂದ ಕಡಸ್ಕೊಳಕ್ ನಿಂತಿ ಇವ್ನ ಹೆಂಗ ಒಟ್ಟ ಗಂಡ ದೊಡ್ಡವ ಸಜ್ಜಾನ ಖರೆ ಗಂಡ ಆಗ್ಬೇಕಾದ್ರು ಒಂದೊಂದು ಪಾಯಿಂಟ್ ಅದಾವಪ್ಪ ಗಂಡ ಆಗ್ಬೇಕಾದ್ರು ಬರೀ ಬಾಯಿಲೆ ಗಂಡ ಅಂದ್ರ ಅಲ್ಲ ಗಂಡ ಇದ್ರೆ ಹೆಂತವ ಎಲ್ಲಾ ತರ ಗಂಡನ ಗುಣಧರ್ಮ ಅವನಲ್ಲಿ ಇರ್ಬೇಕು ಹೆಂಗ ಕಷ್ಟ ಸುಖದಾಗ ಕೈ ಕೊಡ್ತಿರ್ಬೇಕು ಕಷ್ಟ ಸುಖ ನೋಡ್ತಿರ್ಬೇಕು ಹೆಂಡ್ರ ಮಕ್ಕಳ ಸಲುತ್ತಿರ್ಬೇಕು ಹೆಂಡತಿ ಕುತ್ತಿಗೆ ಬಂದ್ರೆ ಹೆಂಡತಿನ ಉಳಿಸ್ಕೊತಿರ್ಬೇಕು ಮತ್ತ ಮೇಲಾಗಿ ಎಂತಾದ ಕಷ್ಟ ಬಂದ್ರು ಮಾಡ್ಕೊಂಡು ಹೆಣ್ತಿನ ಬಿಟ್ಟಿರಬಾರ್ದು ಕವಾಗ ಗಂಡ ಖರೆ ಸುನ್ನಾಳ ಗಂಡ ಇದ್ರದಾಗ ಬೇರೆ ಐತಿ ಯಾರ ಹೊಲದಾಗ್ರೆ ಡಬ್ಬಿ ಬಾರಿಸಿ ಗುಬ್ಬಿ ಹಾರಸ ತಾನ ಹೊಲ ಮಂದಿಗೆ ಕೊಟ್ಟ ಹೊಲದಾಗ ನೀ ಮೊದಲು ಗುಬ್ಬಿಕಾಯಿ ನಿನ್ನ ಹೊಲ ಮಂದಿಗೆ ಕೊಟ್ಟ ಮಂದಿ ಹೊಲ ನೀ ಕಾಯ್ಬೇಡ ನನ್ನ ತಂದ ತುಕುಡಿಯ ಮುಂದ ಡಬ್ಬ ಬಾರಿಸೋ ನೋಡವ ಹಿಂಡಿ ತೆಗೆದ್ರ ಮುಕ್ಕಳ ಹೋಗಿಲ್ಲ ಕಂಡಿಲ್ಲ ಸುಮ್ಮ ಸಿಗದೇಳತ್ತೇನು ಕಿಡಿ ಮಾಡ್ತಾನೆ ಹಿಂಗ ಹುರ್ಗವನ ಮುಂದೆ ಕ್ವಾನ್ ಹಲಾದಂಗ ಆದಿತ್ತು ನನ್ನ ತಂಗಳ ತುಕಡಿ ಮೂರು ಮಂದಿನ ಚಿಮಣಿ ಮಾರಿ ಅವನ ಅಲ್ಲ ಈಗೇನ್ ಹೇಳತ್ತಿರು ಗಂಡ ಬಾಳ ದೊಡ್ಡವ ತಮ್ಮ ಸ್ವತಃ ಗಂಡ ಐತಿ
ಗಾಂಡ ಇರ್ತಾವ ಹಂಗಿರ್ಬೇಕು ಪಗಡಿ ಆಟ ಆಡುವಾಗ ಮಾಡ್ಕೊಂಡ ಹೇಳ್ತೀನಿ ಯಾಕ ಓದಿಟ್ಟು ಸೋತಿ ಸೋತಾನಲ್ರಿ ಆ? ಹೌದು ಗಾಂಡ ದೊಡ್ಡವೈತಿ ಹಾ ಏ ಅದೇ ಕಾದಿತ್ತು ನಾನು ಹೇಳ್ತೀನಿ ಯಾಕೆ ಇಡ್ಲಿ ನಾ ಪಗಡಿ ಆಟಗಳು ಅನ್ಬೇಕಾಗಿತ್ತಲ್ಲ ಬೇಕಾಗಿತ್ತು ಮಾಡ್ಕೊಂಡು ಹೇಳ್ತೀನಿ ದುರ್ಯೋಧನನ ಕೈಯಾಗ ಹೋದ ಸ್ವತಃ ಏನ್ ಮಾಡಿದಿ ಏನ್ ಮಾಡ್ಯಾರ ಮತ್ತವನ ಕೈಯಾಗಿಟ್ಟು ಸೋತು ಬಂದದಿ ಹೌದು ಹಾ ಅದಕ್ಕೆ ಏನ್ ಕೇಳತ್ತಿರ ಏನ್ ಕೇಳ್ತಾ ಇದ್ದೀರಿ